ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 466ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ಸುಗ್ರೀವನ ಬಳಿ ಜಮಾ ಆಗುತ್ತಿರುವ ಸೈನ್ಯವನ್ನು ನೋಡಿ ಸಂತೋಷಪಟ್ಟು ಸುಗ್ರೀವನ ಪರಾಕ್ರಮದ ಬಗ್ಗೆ, ಸ್ನೇಹದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಸುಗ್ರೀವನ ಕರೆಯ ಮೇರೆಗೆ ಅಲ್ಲಿ ಪದೇ ಪದೇ ಎಲ್ಲ ಕಡೆಯಿಂದ ವಾನರ ವೀರರು ತಮ್ಮ ಸೈನ್ಯದೊಂದಿಗೆ ಅಲ್ಲಿ ಬಂದು ಇಳಿತಾ ಇರ್ತಾರೆ. ಅವರೇನು ಬಂದು ಇಳಿತಾ ಇರ್ತಾರೆ, ಆ ಕಡೆ ಈ ಕಡೆ ಚಲಿಸ್ತಾ ಇರ್ತಾರೆ. ಅದರದ ಒಂದು ಬೆಳವಣಿಗೆಯಿಂದಾಗಿ ಆ ಕಡೆಯಿಂದ ಈ ಕಡೆ ಅಲೆದಾಡುವ, ಮೇಲಿಂದ ಕೆಳಗೆ ಬಂದು ಭೂಮಿಗೆ ಅಪ್ಪಳಿಸುವ ಎಲ್ಲದರಿಂದನೂ ಭೂಮಿಯಿಂದ ಮೇಲಕ್ಕೆ ಧೂಳು ಸಾಕಷ್ಟು ಹೇಳ್ತಿದೆ. ಸೂರ್ಯನ ತೇಜವನ್ನೇ ಆ ಧೂಳ ಕಡಿಮೆ ಮಾಡ್ತಿದೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಕುಗ್ಗಿತು ಸೂರ್ಯನ ಕಿರಣ ಶಾಖ ತೀವ್ರತೆ ಧೂಳದಲ್ಲಿ, ಕಾನನ ಪರ್ವತ ಭೂಮಿ ಎಲ್ಲ ದೇಶಗಳಲ್ಲಿ ಕವಿಯಿತು ಕತ್ತಲೆ ಧೂಳು ಗಾಳಿಯಲ್ಲಿ. ಇಷ್ಟೊಂದು ಧೂಳು ಇತ್ತಲ್ಲ, ಅರಣ್ಯ, ಪರ್ವತಗಳು, ಭೂಮಿ ಯಾ ಕಡೆ ನೋಡ್ತೀವಿ ಎಲ್ಲ ಕಡೆ, ಎಲ್ಲ ದೇಶಗಳಲ್ಲಿ ಅವರು 10 ದೇಶಗಳಂತಿರು. 10 ದೇಶಗಳಲ್ಲಿ ಎತ್ತು ನೋಡ್ತೀವಿ ಅತ್ತೆಲ್ಲ ಏನಾಗಿತ್ತಂದ್ರೆ ಧೂಳಿಂದ ಕತ್ತಲೆ ಕವಿದಿತ್ತು. ಪೂರ್ಣ ಭೂಮಂಡಲನೇ ಅದು ಧೂಳಿಯಿಂದ ಕವಿದು ಹೋಗಿತ್ತು, ಕತ್ತಲೆ ಆಗಿತ್ತು. ಕ್ಷಣಾರ್ಧದಲ್ಲಿ ಪರ್ವತಾಕಾರದ ವಾನರರು ಇಳಿದರು, ಹಾರಿ ಬಂದು ಸಹಸ್ರ ಬಲದಲ್ಲಿ ಭೂಮಿಗೆ. ಅವ್ರು ಇನ್ನೂ ಮಾತಾಡ್ತಿರ್ತಾನೆ, ರಾಮ ಅವನಿಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಿರ್ತಾನೆ. ಅದೇ ವೇಳೆಯಲ್ಲಿ ಈ ವಾನರ ವೀರರು ತಮ್ಮ ಸೈನ್ಯದೊಂದಿಗೆ ಬಂದು ಭೂಮಿಗೆ ಇಳಿತಾ ಇರ್ತಾರೆ, ಹಾರಿ ಬಂದು ಜಿಗಿತಿರ್ತಾರೆ. ಯಾರು ಜಿಗಿತಾ ಬರ್ತಿರ್ತಾರೆ. ನಾವು ಈ ಒಂದು ಸಿಚುವೇಷನಲ್ಲಿ, ಸನ್ನಿವೇಶನ ಅಥವಾ ನೋಟಲ್ಲಿ ಇರ್ತಿದೆ. ಅದಕ್ಕೆ ಎಲ್ಲರೂ ಬರೋರೆಲ್ಲನೂ ಕೋಟಿ ಸಹಸ್ರ ಸಂಖ್ಯೆಯಲ್ಲಿ ಬರ್ತಿರ್ತಾರೆ. ದೈತಾಕರ ಇಚ್ಛಾರೂಪಧಾರಿ ನಿರ್ಭಯ ವಿಭಿನ್ನ ವಾನರರು ಪರ್ವತ ಕಡಲ ಪ್ರದೇಶಗಳಿಂದ ಹೆಂಗಿದ್ರಪ್ಪ ಅಂದರೆ, ಕೆಲವೊಂದು ದೈತಾಕಾರದವರು ಇದ್ದರು, ಇನ್ನು ಕೆಲವು ಇಚ್ಛಾರೂಪಿಧಾರಿಗಳಿದ್ದರು, ಇನ್ನು ಕೆಲವರು ನಿರ್ಭಯ ಯಾವುದಕ್ಕೂ ಹೆದರದಂಥ ವಾನರರಾಗಿದ್ದರು. ಹೀಗೆ ವಿಭಿನ್ನ ಸ್ವಭಾವದ, ಸ್ವರೂಪದ, ಪರಾಕ್ರಮದ ವಾನರರ ಅಲ್ಲಿ ವಾನರ ವೀರರು ತಮ್ಮ ಸೈನ್ಯದೊಂದಿಗೆ ಬಂದು ಇಳಿತಾ ಇದ್ದರು. ಎಲ್ಲಿಂದರೆ ಕೆಲವೊಂದು ಜನ ಕಡಲ ಪರ್ವತದಿಂದ ಬರ್ತಿರ್ತಾರೆ, ಕೆಲವೊಂದು ಜನ ಪರ್ವತಗಳಿಂದ ಬರ್ತಿರ್ತಾರೆ, ಕಡಲ ತೀರದಿಂದ ಬರ್ತಿರ್ತಾರೆ. ಇನ್ನು ಕೆಲವೊಂದು ಜನ ಅಲ್ಲಿ ಪ್ರಾರಂಭದಲ್ಲಿ ಹೇಳ್ತಾನೆ ಮರುಭೂಮಿ ಆಯಿತು, ಎಲ್ಲ ಕಡೆಯಿಂದ ಭೂಮಿಯ ಪ್ರತಿಯೊಂದು ಮೂಲೆಯಿಂದನೂ ಅವರು ಬರ್ತಿರ್ತಾರೆ. ಅದೇ ಕ್ಷಣ ಪ್ರತ್ಯಕ್ಷನಾದ ಶತಬಲಿ ಹೆಸರಿನ ವೀರವಾನರ. ಇಲ್ಲಿ ಇನ್ನು ವಾಲ್ಮೀಕಿಯವರು ಯಾರ್ಯಾರು ಬಂದರು, ಎಷ್ಟೆಷ್ಟು ಸೈನ್ಯ ತಂದರು ಅನ್ನೋದನ್ನು, ಈ ಕೋಷ್ಟಕವನ್ನು, ಲೆಕ್ಕವನ್ನು ವಾಲ್ಮೀಕಿಯವರು ಇಲ್ಲಿ ಎಷ್ಟು ಇದರಿಂದ ಅಂದರೆ ಮನಮುಟ್ಟುವಂತೆ ಹೇಳಿದ್ದಾರೆ. ನೋಡೋಣ. ಅದೇ ಕ್ಷಣ ಪ್ರತ್ಯಕ್ಷನಾದ ಶತಬಲಿ ವಾನರ ವೀರ, ಹೆಸರಿನ ವಾನರ ವೀರ. ಕೋಟಿ ಸಹಸ್ರ ವಾನರ ಜೊತೆ ರಾಮನ ಎದುರು ಬಂದು ರಾಮನ ಮುಂದೆ ನಿಲ್ತಾನ. ಅವನ ಸೈನ್ಯ ಎಷ್ಟಿತ್ತು ಅಂದರೆ 1 ಕೋಟಿ ಸಹಸ್ರ ವಾನರ ಸೈನ್ಯ ಇತ್ತು. ಆ ಸೈನ್ಯದೊಂದಿಗೆ ಶತಬಲಿ ಬರ್ತಾನೆ. ತಾರಾಳ ತಂದೆ ವೀರ ಸುಷೇನ ಪ್ರತ್ಯಕ್ಷನಾದ ಬಹುಸಹಸ್ರ ವಾನರ ಜೊತೆ ರಾಮನ ಎದುರು. ತಾರಾ ಯಾರಂದರೆ ಅಂಗದನ ತಾಯಿ, ವಾಲಿ ಹೆಂಡತಿ. ತಾರಾಳ ತಂದೆ ಯಾರಪ್ಪ ಅಂದರೆ ಸುಷೇನ, ಮಹಾಪರಾಕ್ರಮಿ. ಅವನು ಕೂಡ ಬಹುಸಹಸ್ರ ವಾನರ, ತನ್ನ ಸಹಸ್ರದಲ್ಲಿ ತನ್ನ ವಾನರ ವೀರರನ್ನು ಅಥವಾ ಸೈನ್ಯವನ್ನು ತಗೊಂಡು ರಾಮನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ರಾಣಿ ರುಮಾಳ ತಂದೆ ದಂಡನಾಯಕ ತಾರ ಬೇರೆ. ರೂಮ ಯಾರು? ಸುಗ್ರೀವನ ಹೆಂಡತಿ ರೂಮಾಳ ತಂದೆ ಯಾರಪ್ಪ ಅಂದ್ರೆ ತಾರ. ಅವನು ಮಹಾಪರಾಕ್ರಮಿ ಇರ್ತಾನೆ, ವಾನರ ವೀರ ಇರ್ತಾನೆ. ಪ್ರತ್ಯಕ್ಷನಾದ ಸಹಸ್ರಕೋಟಿ ವಾನರ ಜೊತೆ, ಅವನು ಸಹಸ್ರಕೋಟಿ ವಾನರ ಜೊತೆ, ವಾನರ ಸೈನ್ಯದೊಂದಿಗೆ ರಾಮನ ಎದುರು ಪ್ರತ್ಯಕ್ಷನಾಗ್ತಾನೆ.
ಹನುಮಾನ ಪಿತ ಜ್ಞಾನಿ ಕಮಲವರ್ಣ ಹೊಳಪಿನ ಕೇಸರಿ ಸಹಸ್ರ ಸಹಸ್ರ ವಾನರ ದಂಡದೊಂದಿಗೆ ಪ್ರತ್ಯಕ್ಷನಾದ. ಹನುಮಾನನ ತಂದೆ ಯಾರು? ಕೇಸರಿ, ರಾಜ ಕೇಸರಿ ಕಮಲವರ್ಣ, ಕೆಂಪು ವರ್ಣದವರ್ತಾನೆ, ಕಮಲವರ್ಣದವರ್ತಾನೆ. ಕೇಸರಿ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಾನರ ಸೈನ್ಯವನ್ನು ತಗೊಂಡು ಅವನು ಕೂಡ ರಾಮನ ಸೇವೆಗೆ ಪ್ರತ್ಯಕ್ಷನಾಗ್ತಾನೆ. ಗೋಲಾಂಗುಲ ಮಹಾರಾಜ ಗವಾಕ್ಷ. ಗೋಲಾಂಗುಲ ಅವು ನಿಮಗೆ ಹಿಂದೆ ಹೇಳಿದೆ ನಾನು, ಅವು ಒಂದು ಪ್ರಕಾರದ ದೈತಾಕಾರದ ಉದ್ದ ಬಾಲದ ಅವು ನರವಾನರರು. ಅವರು ಮಹಾರಾಜ ಯಾರಪ್ಪ ಅಂದ್ರೆ ಗವಾಕ್ಷ. ಸಹಸ್ರ ಸಹಸ್ರ ಸೇನೆಯೊಂದಿಗೆ ಪ್ರತ್ಯಕ್ಷನಾದ. ಗವಾಕ್ಷನು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತನ್ನ ಸೈನ್ಯದೊಂದಿಗೆ ರಾಮನ ಸೇವೆಗೆ ಪ್ರತ್ಯಕ್ಷನಾಗ್ತಾನೆ. ಶತ್ರುನಾಶಕ ಭೀಮಕಾಯದ ದುಮ್ರ ನಾಮದ ನರಕರಡಿ. ದುಮ್ರ ಹೆಸರಿನ ನರಕರಡಿ, ಮಹಾಪರಾಕ್ರಮಿ ಅವೇನು ಮಾಡ್ತಾನೆ? ಸಹಸ್ರ ಸಹಸ್ರ ನರಕರಡಿಗಳೊಂದಿಗೆ ರಾಮನ ಸೇವೆಗೆ ಪ್ರತ್ಯಕ್ಷನಾಗ್ತಾನೆ. ಧೈರ್ಯ ಸಾಹಸಿ ಅಟಲ ಪನಸನಾಮ ಯುವ ದಂಡನಾಯಕ. ಪನಸ ಹೆಸರಿನ ವಾನರ ಯುವ ದಂಡನಾಯಕ ಪರ್ವತಾಕಾರದ ಮುಕ್ಕೋಟಿ ವಾನರ ಜೊತೆ ಪ್ರತ್ಯಕ್ಷನಾದ ದೈತ ವಾನರ ಸೈನ್ಯನ ಹೊಂದಿರ್ತಾನೆ. ಒಬ್ಬೊಬ್ಬರನ್ನು ನೋಡಿದ್ರೆ ಒಂದು ಕಾರ್ಮೋಡಿನಂತೆ, ಒಂದು ಪರ್ವತದ ಗತೆ ಕಾಣುವಂಥ ದೈತ ವಾನರರ ಸೈನ್ಯದೊಂದಿಗೆ ಪನಸನಾಮ ಯುವ ದಂಡನಾಯಕ ಏನಾಗ್ತಾನೆ? ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ದಶಕೋಟಿ ವಾನರ ಸೈನ್ಯ ಮಧ್ಯೆ ನೀಲಕಾಯದ ಯುವ ವಾನರ ವೀರ ನೀಲ ಪ್ರತ್ಯಕ್ಷನಾದ. ನೀಲ ಕೂಡ ಅವನು ವಾನರರ ನಾಯಕ, ಮಹಾಪರಾಕ್ರಮಿ. ಕಾಯ ನೀಲ ಬಣ್ಣದ, ನೇರಳೆ ಬಣ್ಣದಿರ್ತದೆ. ಅವನು ಕೂಡ ದಶಕೋಟಿ, ಅವನ ಸೈನ್ಯ ಎಷ್ಟಿತ್ತಪ್ಪ ಅಂದ್ರೆ ದಶಕೋಟಿ ಇತ್ತು. ದಶಕೋಟಿ ಸೈನ್ಯದೊಂದಿಗೆ ಅವನು ರಾಮ ಮತ್ತು ಸುಗ್ರೀವರ ಸೇವೆಗೆ ಪ್ರತ್ಯಕ್ಷನಾಗ್ತಾನೆ. ಪಂಚಕೋಟಿ ವಾನರ ಸೇನೆಯೊಂದಿಗೆ ಸ್ವರ್ಣ ಪರ್ವತದ ಕಾಯದ ಗವಯಾನಾಮ ವಾನರ ವೀರ ಪ್ರತ್ಯಕ್ಷನಾದ. ಸುವರ್ಣ ಪರ್ವತ ಕಾಯದ. ಈಗ ಬಂಗಾರದ ಪರ್ವತಗಳು ಇಲ್ಲಿ ಉಲ್ಲೇಖ ಬರ್ತದೆ, ಮುಂದೆ ನಿಮಗೆ ಹೇಳ್ತೀನಿ ನಾನು. ಈಗಿಂದೇನು ಇರಾನ್ ಇದೆಯಲ್ಲ, ಕ್ಯಾಪ್ಷನ್ ಸಿ ಇದು, ಇರಾಣದಲ್ಲಿ ಕೆಲವೊಂದು ಪರ್ವತ ಪ್ರದೇಶ ಇದೆ. ಒಂದು ನದಿ ಇದೆ, ಆ ನದಿಯಲ್ಲಿ ಕೆಲವೊಂದು ಪರ್ವತಗಳು ಮುನಿಗಿ ಹೋಗ್ಯಾವಂತ ಅವರ ಸಾಹಿತ್ಯನೂ ಹೇಳ್ತಿದೆ, ನಮ್ಮಲ್ಲಿ ಸಾಹಿತ್ಯನೂ ಪುರಾಣದ ಸಾಹಿತ್ಯಗಳನ್ನು ಹೇಳ್ತವೆ. ಅದು ಪರ್ವತ ಯಾತ್ರದೈತೆ ಅಂದ್ರೆ ಬಂಗಾರದಿದೆ. ಈಗೇನೋ ಮೊನ್ನೆ ಕೆಲವೊಂದು ಕಡೆಗೆ ಅದರದ್ದು ಸೋಷಿಯಲ್ ಮೀಡಿಯಾದಾಗ ಅಥವಾ ಪತ್ರಿಕೆಗಳಲ್ಲಿ ಸುದ್ದಿ ಆಗಿತ್ತು. ಅದು ಆ ಒಂದು ನದಿಯ ಜಲ ಇದೇನಿದೆ, ಮಟ್ಟ ಏನಿದೆಲ್ಲ ಕಡಿಮೆ ಆಗ್ತಾ ಇದೆ. ಕೆಳಗೆ ಮುನಿಗಿ ಹೋದಂಥ ಯಾವುದೋ ಚಿನ್ನದ ಪರ್ವತಗಳು ಕಾಣಿಸ್ತಾ ಇವೆ ಅಂತೇಳಿ. ನೀವು ಅಫ್ಘಾನಿಸ್ತಾನದಿಂದ ಇರಾನ್ ತನಕ ಹೋದರೆ ಬರೇ ಪರ್ವತಗಳ ಶ್ರೇಣಿ ಇದೆ. ಅಲ್ಲಿ ಎಲ್ಲ ಪ್ರಕಾರದ ಖನಿಜ ಸಂಪತ್ತು ಇದೆ. ಅಮೇರಿಕಾ ತಲೆ ಕೆಟ್ಟದ್ದು. ಮತ್ತು ಯುರೋಪಿಯನ್ ಕಂಟ್ರಿ ಕೆಲವೊಂದು ಅದಾವಲ್ಲ, ಫ್ರಾನ್ಸ್ ಆಯಿತು, ಇಂಗ್ಲೆಂಡ್ ಆಯಿತು, ಜರ್ಮನ್ ಆಯಿತು, ಆಸ್ಟ್ರೇಲಿಯಾನು ಬರ್ತಿದೆ. ಅಲ್ಲಿ ಕೆಲವೊಂದು ಏನು ಮಾಡ್ಯಾವಂದ್ರೆ ಇದರ ಮೇಲೆ ತಮ್ಮ ಆಧಿಪತ್ಯವನ್ನು ಹೊಂದಬೇಕು, ಸುಪರ್ಮಸಿ ಹೊಂದಬೇಕಂತೇಳಿ ಅವ್ರದ್ದೆಲ್ಲ ಕಣ್ಣು ಈ ಬೆಲ್ಟದ ಮೇಲೇ ಇದೆ. ಅಮೇರಿಕ ಅಂತೂ ಪೂರ ಅದನ್ನು ತನ್ನ ಕಬ್ಜಾದ ತಗೊಳ್ಬೇಕು. ಆ ಅಲ್ಲಿ ನೋಡಿ, ಅಮೇರಿಕಾ ದೊಡ್ಡ ದೇಶ ಅದು. ಅಲ್ಲಿಯೂ ಸಂಪತ್ತಿದೆ, ಇಲ್ಲಂತ ಇಲ್ಲಲ್ಲಿ. ಅಲ್ಲಿ ವೆಸ್ಟರ್ನ್ ಪಶ್ಚಿಮ ಕಡೆ ಹೋಗಿಬಿಟ್ರೆ ಅಂದ್ರೆ ಆ ಪಶ್ಚಿಮ ಪ್ರದೇಶ ಏನಿಲ್ಲ, ಅಲ್ಲಿ ಸಾಕಷ್ಟು ಈ ಚಿನ್ನದ ಎಲ್ಲ ಪ್ರಕಾರದ ಇದಿದೆ, ಖನಿಜ ಸಂಪತ್ತಿದೆ. ಆ ಖನಿಜ ಸಂಪತ್ತುಗಳ ಮೇಲೆ ಅಲ್ಲಿ ಆದಿವಾಸಿಗಳು, ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ, ಅಪಾಚಿ, ಕೆಲವೊಂದು ಕೋಮಾಚಿ, ಅಪಾಚಿ ಅಂದರೆ ಒಂದು 6-7 ಇವು ಇದೆ ಅಲ್ಲಿ. ಅವೆಲ್ಲ ಪಾಪ ಅವ್ರದ್ದು ಕಬ್ಜಾದಾಗಿದ್ದು, ಅವನ್ನೆಲ್ಲ ಇವರು ಪಡ್ಕೊಂಡ್ರು. ಈಗ ಅವರ ಮೂಲವಾಸಿಗಳ ಅವರು ಹೇಳೋ ಹೆಸರಿಲ್ದಂಗೆ ಇದ್ದಾರೆ. ಇವರು ಹೊರಗಿನಿಂದ ಬಂದವರು. ದಿ ಆಲ್ ಆರ್ ಎಕ್ಸ್ಪೆಲ್ಡ್ ಪೀಪಲ್. ಇಂಗ್ಲೆಂಡ್ನಾಗ ಒಂದು ಚರ್ಚ್ ತತ್ವಗಳ ವಿರುದ್ಧ ಒಂದು ಗುಂಪು, ಈಗ ಹೆಂಗೆ ನಮ್ಮಲ್ಲಿ ನಡೆದಲ್ಲ, ಹಿಂದೂ ಧರ್ಮವನ್ನು ಪ್ರಶ್ನಿಸೋದು, ಈ ಒಂದು ಗುಂಪು ಬೆಳೀತದ. ಅಂಥ ಗುಂಪುಗಳನ್ನು ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಇಂಗ್ಲೆಂಡ್ನವರು ಎಕ್ಸ್ಪೆಲ್ ಮಾಡಿ ಇಲ್ಲಿ 13 ಇವರು ವಸಾಹತುಗಳೇನು ಅಮೇರಿಕಾದಿದ್ದಲ್ಲ, ಅಲ್ಲಿ ತಂದು ಅವರು ಡಂಪ್ ಮಾಡಿರ್ತಾರೆ. ಅದೇ ಜನ ಇವತ್ತು ನಾವು ಅಮೇರಿಕಾ ಮೂಲವಾಸಿಗಳು ಅಂತ ಹೇಳ್ಕೊಳ್ತಾರೆ. ಇತಿಹಾಸ ಹೇಳೋದು ಬೇರೆ, ಅವರು ಹೇಳ್ಕೊಳ್ಳೋದನ್ನೇ ಬೇರೆ. ಅಲ್ಲಿ ಮೂಲವಾಸಿಗಳೇನು ರೆಡ್ ಇಂಡಿಯನ್ಸ್ ಇದ್ದರು, ಅವ್ರದ್ದು ಎಲ್ಲ ಔಷಧಕ್ಕೂ ಇಲ್ಲದಂಗೆ ಮಾಡಿಬಿಟ್ಟಾರೆ. ಅಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ.
ಮನ್ಯಾಗ ಖನಿಜ ಸಂಪತ್ತು ತುಂಬಿದೆ, ಅದಕ್ಕೆ ಲಕ್ಷ್ಯ ಇಲ್ಲ ಅವರು. ನಮ್ಮ ಸಂಪತ್ತನ್ನು ನಾವು ಜೋಪಾನವಾಗಿಡೋಣ, ಏಷ್ಯಾ ಖಂಡದಲ್ಲಿ ಏನು ಸಂಪತ್ತಿದೆ ಅದನ್ನು ದೋಚೋಣ ಅಂತ ಈ ಒಂದು ಕೆಟ್ಟ ನೀತಿಯನ್ನು ಅಮೇರಿಕ ಹೊಂದಿದೆ. ಅದಕ್ಕೆ ಇಲ್ಲಿ ಇವರೇನು ಮಾಡ್ತಾರೆ ಅಂದರೆ, ಆ ಸುವರ್ಣ ಪರ್ವತದಿಂದ ಇರುವಂಥ ಆ ಪ್ರದೇಶದಲ್ಲಿ ಇರುವಂತಹ ಗವಯ ನಾಮದ ವಾನರ ವೀರ ತನ್ನ ಸೈನ್ಯದೊಂದಿಗೆ ಪ್ರತ್ಯಕ್ಷನಾಗ್ತಾನೆ. ಕೋಟಿ ಸಹಸ್ರ ವಾನರ ದಂಡದೊಂದಿಗೆ ಯುವ ಬಲಶಾಲಿ ಧರಿಮುಖಿ ಬಂದು ನಿಂತ ಸುಗ್ರೀವನ ಬಳಿ. ಧರಿಮುಖಿ ಅನ್ನುವಂಥ ಇನ್ನೊಬ್ಬ ವಾನರ ಯುವ ವೀರ, ಅವನು ತನ್ನ ಸೈನ್ಯದೊಂದಿಗೆ ಕೋಟಿ ಸಹಸ್ರ ಸೈನ್ಯದೊಂದಿಗೆ ಬಂದಲ್ಲಿ ನಿಲ್ತಾನೆ. ಅಶ್ವಿಪುತ್ರರು ಮೈಂದ ಮತ್ತು ದ್ವಿವಿಧ ಮಹಾಬಲರು ಕೋಟಿ ಕೋಟಿ ವಾನರ ಜೊತೆ ಪ್ರತ್ಯಕ್ಷರಾದರು. ಅಶ್ವಿಪುತ್ರ, ಮೈಂದ ಮತ್ತು ದ್ವಿವಿಧ, ಇವರು ಒಂದು ವಿಶೇಷತೆ ಇದೆ ಇವರಿಬ್ಬರು. ಅಲ್ಲಿ ಇವರಿಗೆ ಭವಿಷ್ಯ ಅವೆಲ್ಲನೂ ವಿಚಾರಗಳನ್ನು ಬರ್ತಿದ್ದು. ಇವ್ರಿಗೇನಂತಾರಂದ್ರೆ ಚಿರಂಜೀವಿ ಅಂತ ಕರೀತಾರೆ. ರಾಮಾಯಣದಲ್ಲಿ ಒಂದು 5 ಮಂದಿಗೆ ಸಾವು ಬರುವುದಿಲ್ಲ, ಹನುಮಂತನು ಹಂಗೆ ಹೇಳ್ತಾರೆ. ಅದರ ಜೊತೆಗೆ ಇವರಿಬ್ಬರದ್ದು ಹೆಸರು ಬರ್ತಿದೆ, ಮೈಂದ ಮತ್ತು ದ್ವಿಧ. ಅವರು ಕೂಡ ತಮ್ಮ ಸೈನ್ಯ ಬಲದೊಂದಿಗೆ, ವಾನರ ಸೈನ್ಯ ಬಲದೊಂದಿಗೆ ರಾಮ ಮತ್ತು ಸುಗ್ರೀವನ ಸೇವೆಗೆ ಬಂದು ಹಾಜರ ಆಗ್ತಾರೆ. ಮುಕ್ಕೋಟಿ ವಾನರ ಜೊತೆ ಬಲಶಾಲಿ ಗಜ ಸುಗ್ರೀವನ ಬಳಿ ಪ್ರತ್ಯಕ್ಷನಾದ. ಗಜ ಹೆಸರಿನ ಮತ್ತೊಬ್ಬ ಮಹಾಪರಾಕ್ರಮಿ ವಾನರ ವೀರ ತನ್ನ ಮುಕ್ಕೋಟಿ ವಾನರ ಸೈನ್ಯದೊಂದಿಗೆ ರಾಮ ಮತ್ತು ಸುಗ್ರೀವನ ಸೇನೆಗೆ ಬಂದ ಅಂತ ಅಲ್ಲಿ ಸೇವೆಗೆ ಬರ್ತಾರೆ. ಅವರು ಕೂಡ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. 10 ಕೋಟಿ ಕರಡಿ ಸೇನೆಯೊಂದಿಗೆ ಸುಗ್ರೀವನ ಬಳಿ ಬಂದು ನಿಂತ ಮಹಾಮೇಧಾವಿ ಜಾಂಬವಂತ ನರಕರಡಿ. ಅವನು ಕೂಡ 10 ಕೋಟಿ ನರಕರಡಿಗಳೊಂದಿಗೆ ಸುಗ್ರೀವನಿಗೆ ಸಹಾಯ ಮಾಡುವುದಕ್ಕಾಗಿ, ರಾಮನಿಗೆ ಸಹಾಯ ಮಾಡುವುದಕ್ಕಾಗಿ ಅವನು ಕೂಡ ಅಲ್ಲಿ ಬಂದು ನಿಲ್ತಾನೆ. ಶತಕೋಟಿ ವಾನರರೊಂದಿಗೆ ಬಂದನು ಜ್ವಾಲೆ ತೇಜ ಮಹಾಸಾಹಸಿ ರುಮನ ಹೆಸರಿನ ವಾನರ ವೀರ. ತನ್ನ ಶತಕೋಟಿ ವಾನರರೊಂದಿಗೆ ಅವನು ನೋಡಿದ್ರೆ ಜ್ವಾಲೆಗಂತೆ ಕಾಣಿಸ್ತಿತ್ತು, ಉರಿಯುವ ಜ್ವಾಲೆಗಂತೆ ತೇಜವನ್ನು ಹೊಂದಿದಂಥ ಮಹಾವೀರ. ಅವನು ಕೂಡ ತನ್ನ ಶತಕೋಟಿ ವಾನರ ವೀರರೊಂದಿಗೆ ಸುಗ್ರೀವ ಮತ್ತು ರಾಮನ ಸೇವೆಗೆ ಬಂದು ನಿಲ್ತಾರೆ. ದಶಶತ ಸಹಸ್ರ ಕೋಟಿ ವಾನರ ಹಿಂಬಾಲಿಸಿಕೊಂಡು ಮಹಾವೀರ ಗಂಧಮಾದನ ಇನ್ನೊಬ್ಬ ಮಹಾಪರಾಕ್ರಮಿ. ಇವ್ರ ಪರಾಕ್ರಮ ಎಲ್ಲ ಯುದ್ಧಕಾಂಡದಲ್ಲಿ ಪ್ರತ್ಯೇಕವಾಗಿ ವಾಲ್ಮೀಕಿಯವರು ಯಾರ್ಯಾರ ಜೊತೆಗೆ ಯಾರು ಯುದ್ಧ ಮಾಡಿದರು, ಏನು ಸಾಧಿಸಿರು ಅನ್ನೋದನ್ನು ಕುಲಂಕುಷವಾಗಿ ಅಲ್ಲಿ ವಿವರಣೆಯನ್ನು ನೀಡ್ತಾರೆ. ಇಲ್ಲಿ ಗಂಧಮಾದನ ಅವನು ತನ್ನ ಕೋಟಿ ಸಂಖ್ಯೆಯಲ್ಲಿ ಇರುವಂಥ ತನ್ನ ಸೈನ್ಯದೊಂದಿಗೆ ಸುಗ್ರೀವನಿಗೆ ಸಹಾಯ ಮಾಡಲು ಬರ್ತಾನೆ. ತಂದೆಗೆ ಸಾಹಸಿ ವಾಲಿಪುತ್ರ ಯುವರಾಜ ಅಂಗದ ಸಹಸ್ರಶತ ವಾನರರೊಂದಿಗೆ ಸುಗ್ರೀವನು ಬಂದಿದ್ದ. ಅದೇ ಕಾಲಕ್ಕೆ ಅವನ ಸಹೋದರ ವಾಲಿಯ ಪುತ್ರನಾದಂಥ ಅಂಗದ ತನ್ನ ಕಿಷ್ಕಿಂಧದ ಸೈನ್ಯದೊಂದಿಗೆ ಅವನು ಕೂಡ ನಿಲ್ತಾನೆ. ಬಂದ 11 ಕೋಟಿ ವಾನರ ವೀರನೊಂದಿಗೆ ಯುವ ಕಪಿವೀರ ಇಂದ್ರಜಾನು ಹೆಸರಿನ ಮಹಾಪರಾಕ್ರಮಿ ವಾನರ ವೀರನು ತನ್ನ 11 ಕೋಟಿ ವೀರರೊಂದಿಗೆ, ವಾನರ ವೀರರೊಂದಿಗೆ, ಸೈನ್ಯದೊಂದಿಗೆ ಬಂದು ಸುಗ್ರೀವನ ಬಳಿ ನಿಲ್ತಾನೆ. ಬಂದ ಸಹಸ್ರ ವಾನರ ಸೈನ್ಯದೊಂದಿಗೆ ಸೂರ್ಯತೇಜಿ ಸುಗ್ರೀವನ ಬಳಿಗೆ. ರಂಭ ಅನ್ನುವಂಥ ಹೆಸರಿನ ಮತ್ತೊಬ್ಬ ಮಹಾಪರಾಕ್ರಮಿ ವಾನರ ಪರಾಕ್ರಮಿ ತನ್ನ ಸೈನ್ಯದೊಂದಿಗೆ ಅವನು ಕೂಡ ಸುಗ್ರೀವನ ಬಳಿ ನಿಲ್ತಾನೆ. ಬಂದ 2 ಕೋಟಿ ವಾನರ ವೀರರೊಂದಿಗೆ ಮಹಾಬಲಿ ಧರ್ಮುಖ ಸುಗ್ರೀವನ ಬಳಿಗೆ. ಧರ್ಮುಖ ಹೆಸರಿನ ಇನ್ನೊಬ್ಬ ವಾನರ ವೀರ, ಅವ ತನ್ನ 2 ಕೋಟಿ ವಾನರ ಸೈನ್ಯದೊಂದಿಗೆ ಸುಗ್ರೀವನ ಸಹಾಯಕ್ಕಾಗಿ ಬಂದಿಳಿತಾನೆ. ಕೋಟಿ ವಾನರರಿಗೆ ಸಮ ಕೈಲಾಸ ಪರ್ವದಂತಹ ಭೀಮಕಾಯದ ಮಹಾಪರಾಕ್ರಮಿ ಮಹಾಬಲ ಹನುಮಾನ ಪ್ರತ್ಯಕ್ಷನಾದ. ಕೋಟಿ ವಾನರರಿಗೆ ಸಮ ಕೈಲಾಸ ಪರ್ವತದಂತಹ, ನೋಡಾಕ ಕೈಲಾಸ ಪರ್ವತ ಕಾಣಿಸ್ತಿದ್ದ. ಅವನ ಸಾಮರ್ಥ್ಯ ಎಷ್ಟಿತ್ತಪ್ಪ, 1 ಕೋಟಿ ವಾನರರ ಸಾಮರ್ಥ್ಯ ಏನಿದೆ, 1 ಕೋಟಿ ವಾನರರ ಸಾಮರ್ಥ್ಯ ಏನಿದೆ ಅದಕ್ಕೆ ಸಮನಾದ ಸಾಮರ್ಥ್ಯವನ್ನು ಹೊಂದಿದಂಥ ಹನುಮಾನ, ಭೀಮಕಾಯದ ಹನುಮಾನ, ಅವನು ಕೂಡ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ.
ಬಂದ ಏಕಕೋಟಿ ಏಕಸಹಸ್ರ ಏಕಶತ ವಾನರರೊಂದಿಗೆ ಪರಾಕ್ರಮಿ ಸಾಹಸಿ ನಲ ಕೂಡ ಅವನು ವಾನರ ವೀರ, ಅವನು ತನ್ನ ಸೈನ್ಯದೊಂದಿಗೆ ಅಲ್ಲಿ ಬರ್ತಾನೆ. ಬಂದ ದಶಕೋಟಿ ವಾನರರೊಂದಿಗೆ ಮುಖ್ಯಸ್ಥ ಪರಾಕ್ರಮಿ ದಧಿಮುಖ ಸುಗ್ರೀವನ ಬಳಿ. ದಧಿಮುಖನು ಕೂಡ ಅವನು ವಾನರ ಪರಾಕ್ರಮಿ, ಅವನು ಕೂಡ ಏನು ಮಾಡ್ತಾನೆ ಅಂದರೆ ತನ್ನ ಸೈನ್ಯದೊಂದಿಗೆ ಸುಗ್ರೀವನಿಗೆ ಸಹಾಯ ಮಾಡಲು, ರಾಮನಿಗೆ ಸಹಾಯ ಮಾಡಲು ಬಂದು ಹಿಡಿತಾನೆ. ಶರಭ, ಕುಮುದ, ವಹೀನ ನಾಮ ಇಚ್ಛಾರೂಪಧಾರಕ ವಾನರರು ಬಂದರು ಸುಗ್ರೀವನ ಬಳಿ. ಶಬರನು ಹೆಸರಿನವ, ಕುಮದನ ಹೆಸರಿನವ, ವಹೀನನು ಹೆಸರಿನ ಇಚ್ಛಾಧಾರಿ ವಾನರ ವೀರರು. ತಮಗೆ ಯಾವುದೇನೇ ಆಗಬೇಕಾಗಿತ್ತು ಆ ರೂಪ ಧಾರಣೆ ಮಾಡ್ತಿರು. ಗಿಡಗ ಆಗ್ಬೇಕಾರೆ ಗಿಡಗ, ಹದ್ದು ಆಗ್ಬೇಕಾರೆ ಹದ್ದ, ಪಕ್ಷಿ ಪ್ರಾಣಿ ಆಗ್ಬೇಕಾದ್ರೆ ಪ್ರಾಣಿ, ರಾಕ್ಷಸರು, ಮನುಷ್ಯರು, ಏನೆಲ್ಲ ಅವತಾರಗಳನ್ನು ರೂಪಗಳನ್ನು ಬದಲಿಸಿಕೊಳ್ಳುವ ಸಾಮರ್ಥ್ಯಗಳ ಈ 3 ಜನ ನಾಯಕರೇನಿರ್ತಾರೆ, ವಾನರ ನಾಯಕರು, ಅವರು ಕೂಡ ಅಲ್ಲಿ ಸಹಾಯ ಮಾಡುವುದಕ್ಕಾಗಿ ಬಂದಿಳಿತಾರೆ. ಬಂದು ಸೇರಿದ ವಾನರ ಕರಡಿ ಸೇನೆ ಅಗಣಿತ. ಏನಲ್ಲಿ ಬಂದು ಸೇರಿರ್ತಿದ್ಲ ವಾನರ ಮತ್ತು ಕರಡಿ ಸೇನೆ, ನರವಾನರ ಕರಡಿ ಸೇನೆ ಎಷ್ಟು ಬಂದು ನಿಂತಿರ್ತೈತೆ ಅದು ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ. ಅಗಣಿತ, ಇನ್ಫಿನಿಟ್ ಸಂಖ್ಯೆಯಲ್ಲಿ ಇರ್ತಾರೆ, ಎನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಿತು ಭೂಪ್ರದೇಶ. ಅವರು ಬಂದು ಏನಲ್ಲಿ ನಿಲ್ತಾರೆ, ಇಡೀ ಭೂಪ್ರದೇಶನೇ ಏನಾಗಿದೆ ತುಂಬಿ ಹೋಗ್ತಿದೆ. ಅರಣ್ಯ ಬೆಟ್ಟಗಳೆಲ್ಲ ತುಂಬಿ ಹೋಗ್ತವೆ, ನದಿ ಎಡಬಲಕ್ಕೂ ತುಂಬಿ ಹೋಗಿಬಿಡ್ತಾವೆ. ಎಲ್ಲಿ ನದಿ ಕಡಿಮೆ ಇರ್ತದೆ ಅಲ್ಲಿ ನದಿಯಾಗಿ ನಿಂತಿರ್ತಾರೆ, ನಡುಗಡ್ಡೆಗಳಲ್ಲಿ ಇರ್ತಾರೆ. ಎತ್ತು ನೋಡ್ತೀರ ಅತ್ತೆಲ್ಲ ವಾನರ ಸೇನೆಯ ಸಾಗರವೇ ಕಾಣ್ತಾ ಇರ್ತದೆ. ಬಂದ ಸೇನೆ ಸುತ್ತುವರಿಯಿತು ಸುಗ್ರೀವನ ವಿಭಿನ್ನ ಆಯುಧಗಳೊಂದಿಗೆ. ಸೂರ್ಯನ ಮೋಡಗಳು ಸುತ್ತಿದಂತೆ ಅವರೆಲ್ಲ ಬಂದು ಒಂದು ಕಡೆ ಜಮಾವಣೆ ಆಗ್ತಿರ್ತಾರೆ. ಸುಗ್ರೀವನ ಸೇನೆ ಅವರ ರಕ್ಷಣೆಗಾಗಿ ಡಿಫೆನ್ಸ್ ಕೆಲವೊಂದು ಲೇಯರ್ ಇರ್ತಾವೆ. ಸೈನ್ಯ ಮುಂದೆ ಬಿಟ್ಟಿರ್ತಾರೆ, ಆ ಮುಂದೆ ಹೋಗುವಂಥ ಸೈನ್ಯದ ರಕ್ಷಣೆಗೆ ಹಿಂದೊಂದು ಡಿಫೆನ್ಸ್ ಲೇಯರ್ ಇರ್ತದೆ. ಈ ನಿಮ್ಮಿನ ಒಂದು ಸ್ಟ್ರಾಟಜಿ ಇರ್ತದೆ, ವಾರ್ ಸ್ಟ್ರಾಟಜಿ. ಒಂದು ಸೈನ್ಯ ಮುಂದೆ ಬಿಟ್ಟಾಗ ಅದರ ಡಿಫೆನ್ಸ್ಗಾಗಿ ಹಿಂದಿರ್ತವೆ. ಈಗ ಇವತ್ತು ನೋಡ್ತಿರ್ತೇವೆ ನಾವು, ಒಂದು ಮುಂದೆ ಟ್ಯಾಂಕ್ ಬಿಡ್ತಾರೆ, ಟ್ಯಾಂಕಿದೊಂದು 100-20 ಸೈನಿಕರು ಹಿಂದಿರ್ತಾರೆ. ಆ ಸೈನಿಕರನ್ನು ಕಾಪಾಡ್ಕೊಂಡು ಮುಂದೆ ಹೋಗ್ತಿರ್ತದೆ, ಇವರು ವೈರಿಗಳ ಮೇಲೆ ಅಲ್ಲಲ್ಲಿ ಹಲ್ಲೆ ಮಾಡ್ಕೊತಾ ಹೊಂಟಿರ್ತದೆ. ಈ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅವಾಗಿತ್ತು. ಅವಾಗ ಅವ ಏನು ಮಾಡ್ತಾನೆ, ತಕ್ಷಣ ಅವರೆಲ್ಲರೂ ಬಂದವರೆ, ಯಾರು ಸುಗ್ರೀವನ ಸೈನ್ಯ ಅಂತಲ್ಲ, ಇವರು ಒಂದು ರಕ್ಷಣೆಗಾಗಿ ಹಿಂದೆ ಬಂದ ನಿಂತುಬಿಡ್ತಾರೆ. ಇದೇ ರೀತಿಯಾಗಿ ಆ ಸೈನ್ಯದ ವರ್ಣನೆ ಆಯಿತು. ಯಾವ ವೀರರು ಬಂದು ರಾಮನ ಮತ್ತು ಸುಗ್ರೀವನ ಸೇವೆಗೆ ಬಂದರು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲೂ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.